ಬಡವರ ಮತಗಳಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಬಡವರಿಗೆ ನಿವೇಶನ ಮತ್ತು ವಸತಿ ಸೌಲಭ್ಯವನ್ನು ನೀಡದೆ ವಂಚಿಸಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಐಟಿಯುಸಿಯ ಕೊಡಗು ಜಿಲ್ಲಾ ಘಟಕಗಳು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿವೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಐಟಿಯುಸಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಚ್.ಎಂ. ಸೋಮಪ್ಪ ಅವರು 2007ರಿಂದ ನಮ್ಮ ಸಂಘಟನೆ ಕೊಡಗು ಜಿಲ್ಲೆಯಲ್ಲಿರುವ ಎಲ್ಲ ನಿವೇಶನ ಮತ್ತು ವಸತಿರಹಿತ ಬಡವರಿಗೆ, ದಲಿತರಿಗೆ, ಕಾರ್ಮಿಕರಿಗೆ, ಸರ್ವ ದುಡಿಯುವ ವರ್ಗಕ್ಕೆ ನಿವೇಶನ ಹಾಗೂ ವಸತಿಯನ್ನು ನೀಡಬೇಕೆಂದು ಹೋರಾಟ ನಡೆಸುತ್ತಲೇ ಬಂದಿದೆ. ಆದರೆ ಇಲ್ಲಿಯವರೆಗೆ ಅಧಿಕಾರಕ್ಕೆ ಬಂದ ಯಾವುದೇ ಸರ್ಕಾರಗಳು ಬಡವರ ಈ ಬೇಡಿಕೆಗಳನ್ನು ಈಡೇರಿಸಿಲ್ಲ. ರಾಜಕೀಯ ಪಕ್ಷಗಳಿಗೆ ಬಡವರ ಮತಗಳು ಬೇಕು, ಆದರೆ ಬಡವರಿಗೆ ನಿವೇಶನ ಮತ್ತು ವಸತಿ ಸೌಲಭ್ಯ ಕಲ್ಪಿಸಬೇಕು ಎನ್ನುವ ಜವಾಬ್ದಾರಿ ಇಲ್ಲದಾಗಿದೆ. ಪ್ರಸ್ತುತ ಇರುವ ಕಾಂಗ್ರೆಸ್ ಸರ್ಕಾರ ಕೂಡ ಶೋಷಿತರ ಬೇಡಿಕೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಐಟಿಡಿಪಿ ಅಧಿಕಾರಿಯೊಬ್ಬರು ವಿರಾಜಪೇಟೆ ಭಾಗದಲ್ಲಿ ಸುಮಾರು 3,000 ನಿವೇಶನಗಳ ಮಂಜೂರಾತಿಗೆ ಒಪ್ಪಿಗೆ ದೊರೆತಿದೆ. ಇದು ಶಾಸಕರ ಪ್ರಯತ್ನದ ಫಲ ಎಂದು ಹೇಳಿಕೆ ನೀಡುವ ಮೂಲಕ ಜನರ ಹಾದಿ ತಪ್ಪಿಸುತ್ತಿದ್ದಾರೆ. ಬಡವರಿಗೆ ನಿವೇಶನ ಅಥವಾ ವಸತಿ ದೊರೆಯಬೇಕಾದರೆ ಅದು ನಮ್ಮ ಹೋರಾಟದ ಫಲವೇ ಹೊರತು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಆಸಕ್ತಿಯಿಂದ ಅಲ್ಲವೆಂದು ತಿಳಿಸಿದರು. ಉದ್ದೇಶ ಈಗಾಗಲೇ ನಾವು ಕೊಡಗು ಜಿಲ್ಲೆಯಲ್ಲಿ ಸುಮಾರು 2007ನೇ ಇಸ್ವಿಯಿಂದ ಇಲ್ಲಿಯ ತನಕ ನಿವೇಶನ ಇಲ್ಲ ಅಂತ ಹೇಳ್ಕೊಂಡು ನಾವು ಹೋರಾಟ ಮಾಡಿಕೊಂಡು ರಾಜ್ಯದಾದ್ಯಂತ ಎಲ್ಲ ಸರ್ಕಾರಗಳಿಗೆ ನಾವು ಮನವಿಯನ್ನು ಕೊಟ್ಟು ಸಹ ಇಲ್ಲಿಯ ತನಕ ಯಾವುದೇ ಒಂದು ಸರ್ಕಾರ ಬಂದರೂ ಸಹ ಕಾರ್ಮಿಕರು, ದಲಿತರು, ಇತರ ಎಲ್ಲ ವರ್ಗದ ಜನರಿಗೆ ಒಂದೇ ಒಂದು ನಿವೇಶನ ಕೊಡಲಿಕ್ಕೆ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಐಟಿಡಿಪಿಯ ಅಧಿಕಾರಿಯೊಬ್ಬರು ನಂಜುಂಡ ಅಂತ ಹೇಳುವವರು ಅಧಿಕಾರಿಯವರೊಬ್ಬರು ನಮ್ಮ ವೀರಸ್ಪೇಟೆ ತಾಲೂಕಿನ ಅರಣ್ಯ ವಾಸಿಗಳಿಗೆ 3,000 ನಿವೇಶನವನ್ನು ಮಂಜೂರು ಮಾಡಿದ್ದಾರೆ ಅಂತ ಹೇಳಿ ಏನೋ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಇದು ನಮ್ಮ ದುರಾಂತ. ಯಾಕೆಂತ ಹೇಳಿದ್ರೆ ಇದರ ಫಲ ನಮ್ಮ ಸಂಘಟನೆಗೆ ಸೇರಬೇಕಿತ್ತು. 2007ರಿಂದ ಇಲ್ಲಿಯ ತನಕ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಆದ್ರೂ ಸಹ ಇಲ್ಲಿಯ ತನಕ ಒಂದು ಮನೆ ಕೊಡ್ಲಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಸಂದರ್ಭದಲ್ಲಿ ಈಗಾಗಲೇ ಐಡಿಪಿ ಅವರು ಏನು ಒಂದು 3,000 ಮನೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೀವಿ, ನಾವು ಅದನ್ನ ಪೈಸೆಯನ್ನು ಬಿಡಿಸಿ ಹೇಳಿದ್ದಾರೆ. ಇದು ಏನೋ ಒಂದು ರಾಜಕೀಯದ ಹುನ್ನಾರ ಅಂತ ಅನಿಸಬಹುದು. ಯಾಕೆಂತ ಹೇಳಿದ್ರೆ ಅದೇ ರೀತಿ ಮಡಿಕೇರಿ ಕ್ಷೇತ್ರದಲ್ಲಿ ಸಹ ಇದ್ದಾರೆ. ಇದನ್ನ ಯಾಕೆ ಈ ಐಡಿಪಿ ಅವರು ಯಾಕೆ ಇದನ್ನ ಫುಲ್ಲು ಮಾಹಿತಿ ಈಗ ಯಾಕೆಂತ ಹೇಳಿದ್ರೆ ಈಗ ಹಲವಾರು ಇದ್ದೇವೆ, ನಮ್ಮ ಹತ್ರ ಬೇಕಾದಷ್ಟು ದಾಖಲಾತಿಗಳಿವೆ. ಆದ್ರೂ ಸಹ ಇಲ್ಲಿಯ ಏನು ಶಾಸಕರು ಈ ಪಂಚಾಯತಿಂದ ಯಾಕೆ ಇವರು ಈ ದಾಖಲಾತಿಯನ್ನು ತಂದು ಎಲ್ಲಿ ಪೈಸಾ ಜಾಗ ಇದೆ ಅದನ್ನು ಕೊಡುವಂತ ಕೆಲಸ ಇವರು ಮಾಡೋದಿಲ್ಲ ಯಾಕೆ? ಒಂದು. ಎರಡನೇದು, ಈಗಾಗಲೇ ನಾವು ಸ್ವಾತಂತ್ರ್ಯ ಕಳ್ಕೊಂಡಿದ್ದೀವಿ. ಒಂದು ಜೊತೆಗೆ ಈ ನಿವೇಶನದ ಬಗ್ಗೆ ಇವರು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ನಮ್ಮ ಏನು ದಲಿತರು, ಬೇರೆ ಕಾರ್ಮಿಕರು, ದುಡಿಯುವ ವರ್ಗಕ್ಕೆ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟು ಇವರೇನು ಇವತ್ತು ಗದ್ದಿಗೆಯಲ್ಲಿ ಕೂತಿದ್ದಾರೆ. ಇವರು ಯಾಕೆ ವಿಧಾನಸೌಧದಲ್ಲಿ ಈ ವಿಧಾನ ಕಲಾಪದಲ್ಲಿ ಇದನ್ನ ಯಾಕೆ ಇವರು ನಮ್ಮ ಶಾಸಕರು ಇದನ್ನ ಚರ್ಚೆ ಮಾಡೋದಿಲ್ಲ ಅಂತ ನಮ್ಮ ಒಂದು ಪ್ರಶ್ನೆ ಇವರಿಗೆ. 5 ವರ್ಷಕ್ಕೊಮ್ಮೆ ಇವರಿಗೆ ನಮ್ಮ ಬಡವರದು ಓಟ್ ಬೇಕು, ಇವರಿಗೆ ಆಡಳಿತ ಮಾಡಬೇಕು, ಇವರ ಸಂಪತ್ತನ್ನು ಇವರು ಜಾಸ್ತಿ ಮಾಡ್ಕೊಳ್ಬೇಕು. ಆದರೆ ಮೂಲ ನಿವಾಸಿಗಳಾದಂತ ನಾವು ಇಲ್ಲಿಯೇ ಕೊಟ್ಟುಕೊಂಡು ಇಲ್ಲಿಯೇ ಯಾರ ಗುಲಾಮರಾಗಿ ನಾವು ಲೈನ್ ಮನೆಯಲ್ಲಿ ಬೇರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಮಲ್ಕೊಂಡಿದ್ದವರಿಗೆ ಇದರ ಪ್ರಶ್ನೆ ಇವರು ಯಾಕೆ ಇರೋದಿಲ್ಲ ಅಂತ ನಾವು ಇವತ್ತು ತುಂಬಾ ಒಂದು ನೋವಿನಲ್ಲಿ ಮಾತಾಡುವಂತ ವಿಷಯ. ಭಾರತದ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಫೀಕ್ ಎಂಎಚ್ ಮಾತನಾಡಿ, ನಮ್ಮ ಪಕ್ಷ ನಿವೇಶನ ಮತ್ತು ವಸತಿಗಾಗಿ ನಿರಂತರ ಹೋರಾಟ ಮತ್ತು ಕಾಲ್ನಡಿಗೆ ಜಾಥಾಗಳನ್ನು ನಡೆಸಿಕೊಂಡು ಬಂದಿದೆ. 2019ರಲ್ಲಿ ವಿರಾಜಪೇಟೆ ಅಧಿಕಾರಿಗಳು ಸುಮಾರು 7,000 ಫಲಾನುಭವಿಗಳಿಗೆ ನಿವೇಶನ ನೀಡಲು ಮುಂದಾಗಿರುವುದಾಗಿ ಭರವಸೆ ನೀಡಿದ್ದರು.
ಆದರೆ ಈ ಭರವಸೆ ಇಲ್ಲಿಯವರೆಗೆ ಈಡೇರಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಪ್ರಸ್ತುತ ವಿರಾಜಪೇಟೆ ಭಾಗದ 3,000 ಫಲಾನುಭವಿಗಳಿಗೆ ನಿವೇಶನ ನೀಡಲು ಮುಂದಾಗಿರುವುದು ಸ್ವಾಗತಾರ್ಹ ಕ್ರಮವಾಗಿದೆ. ಆದರೆ ನಾಡಿನಲ್ಲಿರುವ ಬಡವರಿಗೆ ನಾಗರಿಕ ಸಂಪರ್ಕವಿಲ್ಲದ ಕಾಡು ಪ್ರದೇಶದಲ್ಲಿ ನಿವೇಶನ ಗುರುತಿಸಿರುವುದು ಸರಿಯಲ್ಲ. ಇದನ್ನು ಸಿಪಿಐ ವಿರೋಧಿಸುತ್ತದೆ ಎಂದರು. ಜಿಲ್ಲೆಯಲ್ಲಿರುವ ಎಲ್ಲ ನಿವೇಶನ ಮತ್ತು ವಸತಿ ರಹಿತ ಬಡವರಿಗೆ ಸೌಲಭ್ಯ ಕಲ್ಪಿಸುವಲ್ಲಿಯವರೆಗೆ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದು ರಫೀಕ್ ಎಂಎಚ್ ತಿಳಿಸಿದರು. ಹೋರಾಟಗಳನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಈ ITDP ಅವರು ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಇದು ಮೂಲವಾಗಿ ನಾವು 2007ರಿಂದ ನಾವು ಪ್ರಾರಂಭ ಮಾಡಿದಂತಹ ಹೋರಾಟ ಮತ್ತು ಚಳವಳಿಗೆ ಏನು ವ್ಯತ್ಯಾಸ ಅಂತಂದ್ರೆ, ಹೋರಾಟ ಅಂದ್ರೆ ಆಗಿದ್ದಾಗಲೇ ಸದ್ಯಕ್ಕೆ ಒಂದು ಹೋರಾಟವನ್ನು ಜಯಕಾರನ ಕೂಗಿ ಬಿಡುವುದು ಒಂದು ಹೋರಾಟ. ಆದ್ರೆ ನಾವು ಇದನ್ನು ಚಳವಳಿ ರೀತಿಯಲ್ಲಿ ಅಂದ್ರೆ ಕಂಟಿನ್ಯೂ ಆಗಿ ನಾವು ಮಾಡ್ತಾನೆ ಇದ್ದೀವಿ. 2007ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪ್ರತಿ ಬಾರಿ ನಾವು ನಿವೇಶನ ಕೊಡಿ ಮತ್ತೆ ನಿರ್ಗತಿಕರಿಗೆ ಮನೆಗಳನ್ನ ಗ್ರ್ಯಾಂಟ್ ಮಾಡಿ ಅಂತ ನಾವು ಹಲವಾರು ಹೋರಾಟಗಳನ್ನ ಕೈಗೆತ್ತಿಕೊಂಡಿದ್ದೀವಿ. ಅದೇ ಹೋರಾಟದ ಏನು 2019ರಲ್ಲಿ ಆ ಹೋರಾಟದ ಪ್ರಯುಕ್ತವಾಗಿ 2019ರಲ್ಲಿ ವಿರಾಜಪೇಟೆಯ ತಹಸೀಲ್ದಾರ್ ಏನಿದ್ರು, ಆಗಿನ ತಹಸೀಲ್ದಾರರು 2019ರಲ್ಲಿ ವಿರಾಜಪೇಟೆ ತಹಸೀಲ್ದಾರ್ ಅವರು ಸುಮಾರು 7,000 ಕುಟುಂಬಗಳಿಗೆ ನಿವೇಶನವನ್ನ ನಾವು ಗುರುತು ಮಾಡಿದ್ದೇವೆ, ಅವರಿಗೆ ನಾವು ಗ್ರ್ಯಾಂಟ್ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೂ ಕೊಡಲಿಲ್ಲ. ಆದ್ರೆ ಈಗಿನ ಶಾಸಕರು ಕೇವಲ 3,000 ನಿವೇಶನಗಳನ್ನ ನಾವು ಗ್ರ್ಯಾಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಕೂಡ ಕಾಡಿನಲ್ಲಿ ಅಂತಂದ್ರೆ ಈ ಜನರನ್ನ ನಾಡಿನಿಂದ ನಾಗರಿಕತೆಯಿಂದ ಒಂದು ದೂರನ ಇಡುವಂತ ಒಂದು ಕಾರ್ಯ ಆಗ್ತಾ ಇದೆ. ಇದರಿಂದ ಏನಂತಂದ್ರೆ ಅವರು ಯಾವುದೇ ರೀತಿಯ ನಾಗರಿಕತೆಗೆ ಅವರು ಸಂಪರ್ಕಕ್ಕೆ ಇಲ್ಲದ ರೀತಿಯಲ್ಲಿ ಆಗುತ್ತದೆ. ಆ ಕಾರಣಕ್ಕಾಗಿ ಇದನ್ನು ನಾವು ಏನು 3,000 ನಿವೇಶನ ಏನು ಕೊಡ್ತೇವೆ ಅಂತ ಹೇಳಿದ್ರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದನ್ನ ಕಾಡಿನಲ್ಲಿ ಕೊಡುವಂತ ಒಂದು ಯೋಚನೆ ಏನ್ ಮಾಡಿದ್ರೆ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಆಲ್ ಇಂಡಿಯಾ ದಲಿತ ಮೂವ್ಮೆಂಟ್ನ ರಾಜ್ಯ ಮುಖಂಡ ಮಾಯಾಮುಡಿ ರಮೇಶ್ ಮಾತನಾಡಿ, ಪರಿಶಿಷ್ಟರು ಹಾಗೂ ಬಡವರು, ಕಾರ್ಮಿಕರು ನೆಲೆ ನಿಂತಿರುವ ಪ್ರದೇಶದಲ್ಲೇ ನಿವೇಶನ ಮತ್ತು ವಸತಿ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ಸಂಘಟನೆಯ ಹೋರಾಟದ ಫಲವಾಗಿ ವಿರಾಜಪೇಟೆಯಲ್ಲಿ 3,000 ಫಲಾನುಭವಿಗಳಿಗೆ ನಿವೇಶನ ದೊರೆಯುತ್ತಿದೆ. ಆದರೆ ಕೆಲವು ಹೊಟ್ಟೆಪಾಡಿನ ಸಂಘಟನೆಗಳು ನಾವೇ ನಿವೇಶನ ದೊರಕಿಸಿಕೊಡುತ್ತಿದ್ದೇವೆ ಎಂದು ಸುಳ್ಳು ಹೇಳುತ್ತಿವೆ. ಈ ಸಂಘಟನೆಗಳು ಮೊದಲು ಸಂಕಷ್ಟದಲ್ಲಿರುವ ಆದಿವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸಲಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಿಪಿಐ ಪಕ್ಷದ ಸೋಮವಾರಪೇಟೆ ಕಾರ್ಯದರ್ಶಿ ಶಬಾನಾ SH ಉಪಸ್ಥಿತರಿದ್ದರು.